ಆತ್ಮೀಯರೇ ನಮಸ್ಕಾರ. ರಾಜಶೇಖರ್ ಖೇಡಗಿ ಯೂಟ್ಯೂಬ್ ವಾಹಿನಿಯ ವಿಶೇಷ ವ್ಲಾಗ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಮಾನ್ಯರೇ, ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಖೇಡಗಿ ಗ್ರಾಮದ ಆರಾಧ್ಯ ದೇವರಾಗಿರುವ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮತ್ತು ಪ್ರಸ್ತುತ ಪೀಠಾಧಿಪತಿಗಳು ಹಾಗೂ ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು ಎಂದು ಪ್ರಖ್ಯಾತಿಯನ್ನು ಹೊಂದಿರುವ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಷಷ್ಠಬ್ದಿ ಪೂರ್ತಿ ಸಮಾರಂಭ ಮತ್ತು ತುಲಾಭಾರ ಕಾರ್ಯಕ್ರಮವನ್ನು ಖೇಡಗಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು, ಪ್ರಸ್ತುತ ನಾವು ವಿಡಿಯೋದಲ್ಲಿ ನೋಡುತ್ತಿರುವುದು ದಿನಾಂಕ 12 ಡಿಸೆಂಬರ್ 2025ರಂದು ಸಾಯಂಕಾಲ ಇಂಡಿ ನಗರದಿಂದ ಖೇಡಗಿ ಗ್ರಾಮದವರೆಗೆ ಬೈಕ್ ರ್ಯಾಲಿಯ ಮೂಲಕ ಬೃಹದಾಕಾರದಲ್ಲಿ ಮೆರವಣಿಗೆಯ ಮೂಲಕ ಖೇಡಗಿ ಗ್ರಾಮಕ್ಕೆ ಸಂಚಾರಿ ಬಸವ ಪುರಾಣದ ಭವ್ಯ ರಥಯಾತ್ರೆಯ ಸ್ವಾಗತ ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿಯ ಮೂಲಕ ಆಯೋಜಿಸಲಾಗಿತ್ತು. ಸದರಿ ಬೈಕ್ ರ್ಯಾಲಿಗೆ ನಾಡಿನ ಎಲ್ಲ ಶರಣರು ಇಂಡಿಯ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು. ತಾವು ನೋಡುತ್ತಿರುವ ಭಾವಚಿತ್ರದಲ್ಲಿ ನಾಡಿನ ಎಲ್ಲ ಶರಣರು ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಬೈಕ್ ರ್ಯಾಲಿಗೆ ದಿನಾಂಕ 12 ಡಿಸೆಂಬರ್ 2025ರ ಸಾಯಂಕಾಲ 4 ಗಂಟೆಯ ಸುಮಾರಿಗೆ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ನಾಡಿನ ಎಲ್ಲ ಶರಣರು ಉಪಸ್ಥಿತರಿರುವುದನ್ನು ಕಾಣಬಹುದಾಗಿದೆ. ಖೇಡಗಿ ಗ್ರಾಮದ ಮತ್ತು ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಎಲ್ಲ ಸಕಲ ಭಕ್ತವೃಂದವೂ ಕೂಡ ಇಂದಿನ ಈ ಭವ್ಯ ಮೆರವಣಿಗೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವುದನ್ನು ನಾವು ಕಾಣಬಹುದು. ಸದ್ಯ ಕಾಣುತ್ತಿರುವುದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಭಕ್ತಿಯ ರಥ. ಇದು ಬಸವ ರಥ. ಇದು ಸಂಚಾರಿ ಬಸವ ಪುರಾಣದ ರಥವಾಗಿದ್ದು, ರಥಯಾತ್ರೆಯ ಮೂಲಕ ಸುಮಾರು 21 ದಿನಗಳ ಕಾಲ ಸಂಚಾರಿ ಬಸವ ಪುರಾಣವನ್ನು ಪೂರ್ಣಗೊಳಿಸಲಾಗಿದ್ದು, ಇಂದಿನಿಂದ ಅಂದರೆ ದಿನಾಂಕ 12 ಡಿಸೆಂಬರ್ 2025ರಂದು ಖೇಡಗಿಯ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಶ್ರೀಮಠದಲ್ಲಿ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಘನ ನೇತೃತ್ವದಲ್ಲಿ ಸ್ಥಾನಿಕ ಬಸವ ಪುರಾಣ ಕಾರ್ಯಕ್ರಮವು ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ ಪ್ರಾರಂಭವಾಗುವುದು. ಇದು ಬೈಕ್ ರ್ಯಾಲಿಯ ಉದ್ಘಾಟನಾ ಸಮಾರಂಭ. ಸ್ಥಳ ಬಸವೇಶ್ವರ ಸರ್ಕಲ್, ಇಂಡಿ, ಖೇಡಗಿ, ರೋಡಗಿ, ಆಲಮೇಲ, ಅಗರಖೇಡ, ತಡವಲಗ, ಆಲಮೇಲ, ಹಿರೇಮಠ ಸೇರಿದಂತೆ ಮುಂತಾದ ಗ್ರಾಮಗಳಿಂದ ಸ್ವಾಮೀಜಿಗಳು ಆಗಮಿಸಿದ್ದು, ಗ್ರಾಮಸ್ಥರು ಹಾಗೂ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಎಲ್ಲ ಭಕ್ತರಿಂದ ಇಲ್ಲಿ ಉಪಸ್ಥಿತರಿರುವುದನ್ನು ನಾವು ಕಾಣಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರು ಒಂದು ವಿಶೇಷ ಗ್ರೂಪ್ ಫೋಟೋ ಕೂಡ ತೆಗೆದುಕೊಂಡಿರುವುದು ತುಂಬ ವಿಶೇಷವಾಗಿತ್ತು. ನಂತರ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭವಾದ ರ್ಯಾಲಿಯು ಗುಡ್ಡದ ಬಸವರಾಜೇಂದ್ರ ದೇವಸ್ಥಾನ, ಇಂಡಿ ನಗರದಲ್ಲಿರುವ ಬಸವರಾಜೇಂದ್ರ ನಗರದಲ್ಲಿರ್ತಕ್ಕಂತಹ ಇಂಡಿಯ ಗುಡ್ಡದ ಬಸವರಾಜೇಂದ್ರ ದೇವಸ್ಥಾನದವರೆಗೂ ಪಾದಯಾತ್ರೆ ಮೂಲಕ ತೆರಳಿ ಅಲ್ಲಿಂದ ಬೈಕ್ ರ್ಯಾಲಿ ಪ್ರಾರಂಭಿಸಲಾಯಿತು. ಇದು ಇಂಡಿ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಸಾಗುತ್ತಿರುವ ರಥಯಾತ್ರೆಯ ಒಂದು ಸುಂದರ ಕ್ಷಣ. ಸದರಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಸಕಲ ಭಕ್ತರಿಂದ ಅತ್ಯಂತ ಹುರುಪು ಮತ್ತು ಹುಮ್ಮಸ್ಸಿನಿಂದ ಭಾಗವಹಿಸಿದ್ದರು. ಹಾಗೆ ಜೊತೆಗೆ ನನ್ನ ಗೆಳೆಯರಾದ ಶ್ರೀ ಯಲ್ಲಾಲಿಂಗ್ ಕರ್ನಾಗ್ ಮತ್ತು ಶ್ರೀ ಚಂದ್ರಶೇಖರ್ ಹಂಜಗಿಯವರು ಕೂಡ ನಮ್ಮೊಂದಿಗೆ ಸೆಲ್ಫಿಯಲ್ಲಿ ಭಾಗವಹಿಸಿದ್ದು
ಮನಸ್ಸಿಗೆ ಸಂತೋಷವನ್ನು ನೀಡಿತು. ಈಗ ನಮ್ಮ ಮೆರವಣಿಗೆಯು ಇಂಡಿ ನಗರದಲ್ಲಿರುವ ಸ್ವಾಮಿ ವಿವೇಕಾನಂದ ಸರ್ಕಲ್ನ ಹತ್ತಿರ ಬರುತ್ತಂತೆ ಶ್ರೀಗಳು ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಮೆರವಣಿಗೆ ಸಾಗುವುದಕ್ಕೆ ಚಾಲನೆಯನ್ನು ನೀಡಿದರು. ಈಗ ತಡವಲಗಾದ ಶ್ರೀಗಳ ನೇತೃತ್ವದಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಗರಖೇಡದ ಪೂಜ್ಯರು ಸೇರಿದಂತೆ ಇನ್ನು ಹಲವು ಪೂಜ್ಯರು ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಹಾಗೆ ನಮ್ಮ ಮೆರವಣಿಗೆಯು ನಂತರದಲ್ಲಿ ಬಸವರಾಜೇಂದ್ರ ನಗರದಲ್ಲಿರ್ತಕ್ಕಂತಹ ಬಸವರಾಜೇಂದ್ರ ದೇವಸ್ಥಾನದ ಕಡೆ ಮುಂದೆ ಸಾಗುತ್ತಾ ಡೊಳ್ಳೋನಾದ ಹಾಗೂ ಡಿಜೆ ಸೌಂಡ್ ಮತ್ತು ನಾಡಿನ ಶರಣರ ಜಯಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯು ಬಹಳ ಸಂತೋಷದಿಂದ ನಮ್ಮೂರಿನ ಯುವಕರೆಲ್ಲರೂ ಕೇಸರಿ ಶಾಲ್ಗಳನ್ನು ಹೊತ್ತುಕೊಂಡು ಬಹಳ ನಮ್ಮ ಪೂಜ್ಯರು ಕೂಡ ಯುವಕರೊಂದಿಗೆ ಹೆಜ್ಜೆಯನ್ನು ಹಾಕ್ತಾ ಶರಣರ ಪಾದ ಸ್ಪರ್ಶದಿಂದ ನಮ್ಮ ಇಂಡಿ ನಗರದಲ್ಲಿ ಅತ್ಯಂತ ಅದ್ಭುತವಾಗಿ ಈ ರಥಯಾತ್ರೆಯು ಬಸವ ರಥಯಾತ್ರೆಯು ನಡೆಯುತ್ತಿರುವುದು ನಿಜಕ್ಕೂ ನೋಡುಗರಿಗೆ ಮತ್ತು ನಮ್ಮೆಲ್ಲರಿಗೂ ಪುಣ್ಯವನ್ನು ಒದಗಿಸುವುದು ಎಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಇಂಡಿಯಿಂದ ಪ್ರಾರಂಭಗೊಂಡಿರುವ ನಮ್ಮ ಭವ್ಯ ರಥಯಾತ್ರೆಯ ಬೈಕ್ ರ್ಯಾಲಿಯು ಮೆರವಣಿಗೆಯು ಅದು ಹೇಗೆ ಅತ್ಯಂತ ಯಶಸ್ವಿಯಾಗಿ ಯಾವ ಒಂದು ಚಿಕ್ಕ ಸಮಸ್ಯೆಯೂ ಇಲ್ಲದೆ ಇಷ್ಟೊಂದು ಬೈಕ್ಗಳು ಇಷ್ಟೊಂದು ಸುಲಭವಾಗಿ ಖೇಡಿಗಿ ಗ್ರಾಮಕ್ಕೆ ರಥಯಾತ್ರೆಯ ಮೂಲಕ ರಥಯಾತ್ರೆಯನ್ನು ತೆಗೆದುಕೊಂಡು ರಥಯಾತ್ರೆಯೊಂದಿಗೆ ಅಷ್ಟೊಂದು ಬೈಕ್ಗಳ ರ್ಯಾಲಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳೂ ಕೂಡ ಆಗದೇ ರೀತಿಯಲ್ಲಿ ಹೇಗೆ ಖೇಡ್ಗಿ ಗ್ರಾಮವನ್ನು ತಲುಪಿತು ನಮ್ಮ ರಥಯಾತ್ರೆ ಎಂಬುದನ್ನು ನಾವು ಈ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ವಿಡಿಯೋಗಳಲ್ಲಿ ಒರಿಜಿನಲ್ ಸೌಂಡ್ ಅಂದರೆ ಅಲ್ಲಿರ್ತಕ್ಕಂತಹ ಸ್ಥಳದಲ್ಲಿರ್ತಕ್ಕಂತಹ ಡೊಳ್ಳು ಕುಣಿತವಾಗಿರ್ಬೋದು, ಡಿ ಜೆ ಸೌಂಡ್ಗಳನ್ನು ತಮ್ಮ ಕಿವಿಗೂ ಕೂಡ ಕೇಳಿಸಲಾಗುವುದು. ರಥಯಾತ್ರೆಯ ಉದ್ದಕ್ಕೂ ವಿವಿಧ ಭಕ್ತಾದಿಗಳಿಂದ ಭಕ್ತಿ ಸೇವೆಯನ್ನು ನಾವು ಕಾಣಬಹುದಾಗಿದೆ. ಇದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ರಥಯಾತ್ರೆ. ಬಹಳ ಸುಂದರವಾಗಿ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳೇ ಮೇಲೆ ಮೆರವಣಿಗೆಯಲ್ಲಿ ಕುಳಿತಿದ್ದಾರೇನೋ ಎಂಬಂತೆ ಬಹಳ ಅಚ್ಚುಕಟ್ಟಾಗಿ ಮೂರ್ತಿಯನ್ನು ಶಿಲಾನ್ಯಾಸಕರು ಸಿದ್ಧಪಡಿಸಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಹಳ ಸುಂದರವಾದ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಮೂರ್ತಿಯನ್ನು ತಾವು ನೋಡಿದ್ರಿ. ಮೆರವಣಿಗೆ ಬಸವರಾಜೇಂದ್ರ ದೇವಸ್ಥಾನದ ಹತ್ತಿರ ಇಂಡಿಯ ಬಸವರಾಜೇಂದ್ರ ದೇವಸ್ಥಾನದ ಹತ್ತಿರ ಬಂದಾಯಿತು. ಇಲ್ಲಿಂದ ಎಲ್ಲರೂ ಬೈಕನ್ನು ಹತ್ತಿ ಅವರವರ ಬೈಕ್ನಲ್ಲಿ ಹತ್ತಿಕೊಂಡು ನೋಡ್ರಿ, ಆ ಹುಡುಗನಿಗೆ ಎಷ್ಟೊಂದು ಖುಷಿ. ಒಂದು ಧ್ವಜವನ್ನು ಹಿಡ್ಕೊಳ್ಬೇಕು, ಕೇಸರಿ ಧ್ವಜವನ್ನು ಹಿಡ್ಕೊಳ್ಳುವ ಸಂತೋಷದಲ್ಲಿ ಆ ಮಗು ಇದೆ. ಆತನ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಆತನ ಹುರುಪು ನಮ್ಮೆಲ್ಲರಿಗೂ ಮತ್ತಷ್ಟು ಚೇತನವನ್ನು ನೀಡಬಹುದು ಅಂತ ನನ್ನ ಅನಿಸಿಕೆ. ನಾವೆಲ್ಲ ಬೈಕ್ ಹತ್ತುವ ಸಮಯ ಅತ್ಯಂತ ಸನ್ನಿಹಿತವಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಬೈಕ್ಗಳ ಹತ್ತಿರ ತೆರಳಲು ಪ್ರಾರಂಭಿಸಿದರು. ಶರಣರು ಎಲ್ಲರೂ ಅತ್ಯಂತ ಒಗ್ಗಟ್ಟಿನಿಂದ ಎಷ್ಟೊಂದು ಹುರುಪಿನಿಂದ ನಮ್ಮೂರು ಜಾತ್ರೆ ಮಾಡ್ತಿದ್ದಾರೆ ಅನ್ನೋದನ್ನೇ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಬಹಳ ನಾಡಿನ ಶರಣರ ಸಹಕಾರ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪಾಶೀರ್ವಾದದಿಂದ ನಮ್ಮ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳಿಗೆ ಲಭಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ರಥಯಾತ್ರೆ ಬಸವರಾಜೇಂದ್ರ ನಗರಕ್ಕೆ ಬಂದಿರತಕ್ಕಂತಹ ದೃಶ್ಯ. ನಮ್ಮ ಶ್ರೀಕಾಂತ್ ಸಾತ್ಪುರ್ ಅವರು
ಮತ್ತು ಉಮೇಶಣ್ಣ ಮಡಗೊಂಡವರು ರಥಯಾತ್ರೆ ಹತ್ತಿರದಲ್ಲಿರೋದನ್ನು ನೋಡ್ಬೋದು. ನಮ್ಮ ಶ್ರೀಗಳು ಗುಡ್ಡದ ಬಸವರಾಜೇಂದ್ರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು, ಅವರ ಜೊತೆಗೆ ರೋಡಿಗಿ ಪೂಜ್ಯರು ಕೂಡ, ಮತ್ತು ವಿವಿಧ ಮಠದ ಮಠಾಧೀಶರು ಕೂಡ ಗುಡ್ಡದ ಬಸವರಾಜೇಂದ್ರ ದೇವಸ್ಥಾನ, ಇಂಡಿ ದೇವಸ್ಥಾನಕ್ಕೆ ನಮ್ಮ ಮೆರವಣಿಗೆ ತಲುಪಿರುವುದನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇಲ್ಲಿಂದ ಎಲ್ಲ ಭಕ್ತಾದಿಗಳು ಕೂಡ ಬೈಕ್ ಮೂಲಕ ಬೈಕ್ ರ್ಯಾಲಿಯನ್ನು ಪ್ರಾರಂಭಿಸುವರು. ಇಂಡಿಯ ಬಸವೇಶ್ವರ ಸರ್ಕಲ್ನಿಂದ ಬೈಕ್ ರ್ಯಾಲಿ ಪ್ರಾರಂಭವಾದರೂ ನಾವು ಬೈಕ್ ರ್ಯಾಲಿಯನ್ನು ಬಸವರಾಜೇಂದ್ರ ದೇವಸ್ಥಾನದಿಂದ ಪ್ರಾರಂಭಿಸಿದ್ವಿ. ಆದರೆ ನನ್ನ ಗೆಳೆಯ ಚಂದ್ರಕಾಂತ್ ಹಂಜಿಗೆಯವರು, ಇಲ್ಲ, ನಾವು ಬೈಕನ್ನು ತೆಗೆದುಕೊಂಡು ಒಂದು ಸಾರಿ ಬಸವೇಶ್ವರ ಸರ್ಕಲ್ ರೌಂಡ್ ಹಾಕೇ ಬರಬೇಕು ಅಂತೇಳಿ ಹಠ ಮಾಡಿ ನಮ್ಮ ಒಂದು ಬೈಕನ್ನು ಬಸವೇಶ್ವರ ಸರ್ಕಲ್ಗೆ ರೌಂಡ್ ಹಾಕಿ, ಇದೊಂದು ರೀತಿ ಬೈಕ್ ರ್ಯಾಲಿ ಇಲ್ಲಿಂದನೇ ಈಗ ಪ್ರಾರಂಭ ಆಯಿತೇನೋ ಅನ್ನೋ ರೀತಿಯಲ್ಲಿ ಅವರ ಮನಸ್ಸು ತೃಪ್ತಿಗಾಗಿ ನಾವು ಒಂದು ಬಸವೇಶ್ವರ ಸರ್ಕಲ್ಗೆ ನಮ್ಮ ಬೈಕನ್ನು ಸುತ್ತಿಸಿಕೊಂಡು ಬಂದ್ವಿ. ಆವಾಗ ನಮ್ಮ ಪೂಜೆ ಅಂದರೆ ನಮ್ಮ ಚಂದ್ರಶೇಖರ ಹಂಜಿಗೆ ಅವರಿಗೆ ಬಹಳ ಸಮಾಧಾನ ಆಯಿತು. ಅಷ್ಟರಲ್ಲಿ ಇಲ್ಲಿ ಎಲ್ಲ ಬೈಕುಗಳ ಮೆರವಣಿಗೆ ಸಿದ್ಧವಾಗಿತ್ತು. ಇದು ನನ್ನ ಧ್ವನಿಗಿಂತ ಅಲ್ಲಿರುವ ಸಂಗೀತದ ಧ್ವನಿಯಲ್ಲಿ ಕೇಳಿದರೆ ನಮಗೆ ಬಹಳ ಇಂಪಾಗುವುದು. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಷ್ಟೆಲ್ಲ ಪೂರ್ಣಗೊಳಿಸಿ ನಾವು ಇಂಡಿ ನಗರವನ್ನು ದಾಟಿ ಸಲೋಟಗಿ ಮಾರ್ಗದಲ್ಲಿ ತೆರಳುವಷ್ಟರಲ್ಲಿಯೇ ಸೂರ್ಯಾಸ್ತ ಸಮಯ ಪ್ರಾರಂಭವಾಗಿತ್ತು. ಸ್ವಲ್ಪ ಮಂಜುಗತ್ತಲೆ ವಾತಾವರಣ ಮತ್ತು ಸ್ವಲ್ಪ ಚಳಿ ಕೂಡ ಸಾಯಂಕಾಲದ ಸಮಯದಲ್ಲಿ ಪ್ರಾರಂಭವಾಗಿತ್ತು. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬಹಳ ಹುರುಪಿನಿಂದ ಕೇವಲ ಯುವಕರಷ್ಟೇ ಅಲ್ಲ, ವಯಸ್ಕರು ಕೂಡ ತುಂಬ ಜನ ಭಾಗವಹಿಸಿದ್ರು. ಪೊಲೀಸರು ಕೂಡ ನಮ್ಮೊಂದಿಗೆ ತುಂಬ ಸಹಕಾರವನ್ನು ನೀಡಿದರು. ನಾವು ಈಗ ದೇಶಪಾಂಡೆ LT ಮಾರ್ಗವಾಗಿ ಸಾಲೋಟಗಿ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಸಾಲೋಟಗಿ ನಂತರದಲ್ಲಿ ಸಾತಲಗಾಂವ್ ಮತ್ತು ಲಾಳ್ಸಂಗ್ ರೂಟ್ನಲ್ಲಿ ನಾವು ಖೇಡ್ಗಿಯನ್ನು ತಲುಪುತ್ತೇವೆ. ಬಹುಶಃ ನಾವು ಖೇಡ್ಗಿ ಗ್ರಾಮವನ್ನು ತಲುಪೋದಕ್ಕೆ 8-8:30 ಆಗ್ಬೋದು ಅಂತ
ಅಂದಾಜಿಸಿದ್ವಿ. ಅದೇ ಪ್ರಕಾರ ಅದೇ ಸಮಯಕ್ಕೆ ನಾವು ರೀಚ್ ಆದ್ವಿ. 2 ಲೈನ್ಗಳನ್ನು ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಇವರು ನಮ್ಮ ಸುನೀಲ್ ಹೊಟಗೊಂಡವರು, ಅವರು ಕೂಡ ವಿಡಿಯೋಗಳನ್ನು ಮಾಡ್ತಾ ಖುಷಿಯಾಗಿ ಸಣ್ಣ ಪುಟ್ಟ ಕಾಮಿಡಿಗಳನ್ನು ಮಾಡ್ತಾ ಹೋಗ್ತಾ ಇದ್ರು. ಎಲ್ಲ ಶ್ರೀಗಳ ಕಾರುಗಳು ಕೂಡ ನಮ್ಮ ಬೈಕ್ ರ್ಯಾಲಿಯ ಮಧ್ಯದಲ್ಲಿ ಅವರು ಕೂಡ ಬರ್ತಾ ಇದ್ರು. ನೋಡಿ, ಇಷ್ಟೊಂದು ಕತ್ತಲ ಸಮಯದಲ್ಲೂ ಕೂಡ ನಮ್ಮ ಯುವಕರಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಚಳಿ ಇದೆಯಲ್ಲಪ್ಪ ಅನ್ನೋ ಹಿಂಜರಿಕೆ ಇರಲಿಲ್ಲ. ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳು ಮತ್ತು ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಆಶೀರ್ವಾದದಿಂದ ಬಹಳ ಅಚ್ಚುಕಟ್ಟಾಗಿ ಕತ್ತಲೆಯಲ್ಲೂ ಕೂಡ ಬೆಳಕನ್ನು ಹಚ್ಚಿ ರ್ಯಾಲಿಯನ್ನು ಅತ್ಯಂತ ಸರಾಗವಾಗಿ ಮುಗಿಸಿರ್ತಕ್ಕಂತಹ ಕೀರ್ತಿ ಎಲ್ಲ ನಮ್ಮ ಖೇಡ್ಗಿ ಗ್ರಾಮದ ಭಕ್ತಾದಿಗಳಿಗೆ ಸಲ್ಲುತ್ತದೆ. ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರು ಕೂಡ ಇದ್ದರು, ಅವರಿಗೂ ಕೂಡ ಆ ಕೀರ್ತಿ ಸಲ್ಲುತ್ತದೆ. ಡಿಜೆಯ ಜೊತೆಗೆ ನಮ್ಮ ಈ ಪ್ರಯಾಣ ತುಂಬ ಸುಂದರವಾಗಿ ರಥಯಾತ್ರೆಯ ಜೊತೆಗೆ ಸಾಗ್ತಾ ಇತ್ತು. ರಥಯಾತ್ರೆಯು ಮತ್ತು ಬೈಕ್ ರ್ಯಾಲಿಯು ಸಂಪೂರ್ಣ ಕೇಸರಿಮಯವಾಗಿದ್ದು ಬಹಳ ಮನಸ್ಸಿಗೆ ಖುಷಿಯನ್ನು ನೀಡುತ್ತಿತ್ತು. ನೋಡುಗರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲಿಲ್ಲದ ಸಂತೋಷವನ್ನು ಈ ಬೈಕ್ ರ್ಯಾಲಿ ಮತ್ತು ಇದು ಒಂದು ಒಗ್ಗಟ್ಟಿನ ರ್ಯಾಲಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಜಾತಿ ಧರ್ಮ ಎಲ್ಲವನ್ನೂ ಮೀರಿರತಕ್ಕಂತಹ ಈ ರ್ಯಾಲಿ ಬಸವ ರ್ಯಾಲಿ, ಬಸವ ಪಥ, ಬಸವ ರಥ ಇದಾಗಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಸುಂದರವಾಗಿ ಬೈಕ್ ರ್ಯಾಲಿಯು ನಮ್ಮ ಖೇಡ್ಗಿ ಗ್ರಾಮಕ್ಕೆ ಸಮೀಪಿಸುತ್ತಿತ್ತು. ಖೇಡಗಿಯ ನವನಗರ, ನಾವು ಬಸವರಾಜೇಂದ್ರ ನಗರ ಅಂತಲೇ ಕರಿತೀವಿ. ಇದು ಲಾಳಸಿಂಗಿಯ ಮಾರ್ಗವಾಗಿ ನಾವು ತೆರಳುತ್ತಾ ಇದ್ದೀವಿ. ಇದು ಖೇಡಗಿಯ ನವನಗರ, ಬಸವರಾಜೇಂದ್ರ ನಗರ ಅಂಥೇಳಿ ಈ ನಗರವನ್ನು ಕರೆಯಲ್ಪಡ್ತದೆ. ಇದು ಸುಮಾರು 100ಕ್ಕಿಂತ ಹೆಚ್ಚು ಮನೆಗಳನ್ನು ಹೊಂದಿರತಕ್ಕಂತಹ ನಗರವಾಗಿದೆ. ಇಲ್ಲಿ ಹಲವು ಭಕ್ತಾದಿಗಳಿಂದ ಸೇವೆಯನ್ನು ಸ್ವೀಕರಿಸಿದ ರಥಯಾತ್ರೆಯು ಹಾಗೆ ಮತ್ತು ಮುಂದೆ ಖೇಡ್ಗಿ ಗ್ರಾಮದ ಕಡೆ ತಮ್ಮ ಸಂಚಾರವನ್ನು ಪ್ರಾರಂಭಿಸಲಾಯಿತು. ಈಗ ನಮ್ಮ ನವನಗರದ ಜನತೆಯನ್ನು ತಾವು ಕಾಣಬಹುದು. ಎಷ್ಟೊಂದು ಕಾತುರದಿಂದ ಕೊರೆಯುವ ಚಳಿಯಲ್ಲಿ ಚಿಕ್ಕ ಮಕ್ಕಳು ಕೂಡ ರಥಯಾತ್ರೆಯನ್ನು ನೋಡಬೇಕು, ಬೈಕ್ ರ್ಯಾಲಿಯನ್ನು ನೋಡಬೇಕು ಅಂತ ಆ ಥರದಿಂದ ಸುಮಾರು 8 ಗಂಟೆ ಸುಮಾರಿಗೆ ಕಾಯ್ತಿದ್ದು. ಈಗ ನಾವು ಖೇಡ್ಗಿ ಗ್ರಾಮದ ಕಡೆ ಹೋಗ್ತಾ ಇದ್ದೀವಿ. ನಾವು ಬಹಳ ಲೇಟಾಗಿದೆ, ಆಲ್ರೆಡಿ 7 ಗಂಟೆ ಪ್ರವಚನ ಪ್ರಾರಂಭ ಆಗಬೇಕಾಗಿತ್ತು. ಲೇಟ್ ಆಗಿದೆ ಅಂಥೇಳಿ ನಾನು ಹೋಗ್ತಾ ಇದ್ದೆ. ಬಟ್ ಗ್ರಾಮದ ಒಳಗಡೆ ಎಂಟ್ರಿ ಕೊಡ್ತಾನೆ ಒಂದು ಆಶ್ಚರ್ಯಕರ ದೃಶ್ಯ ಕಾದಿತ್ತು. ಅದು ಬಹಳ ಸುಂದರವಾಗಿತ್ತು. ಎಷ್ಟು ಸುಂದರವಾಗಿತ್ತು ಅಂದರೆ ಅದನ್ನು ಹೇಳಲು ಪದಗಳೇ ಸಾಲದು, ಅಷ್ಟೊಂದು ಸುಂದರವಾಗಿತ್ತು. ಯಾಕಂದರೆ 12ನೇ ಶತಮಾನದ ಶರಣರ ಒಂದು ಸಂದೇಶ ಅಲ್ಲಿ ಕಾದು ಕುಂತಿತ್ತು. ಅದೇನೆಂದರೆ ನಮ್ಮ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ಪ್ರತಿದಿನ ಒಂದೊಂದು ಹಳ್ಳಿಗಳಿಂದ ಬಸವ ಬುತ್ತಿ ಎಂಬ ಕಲ್ಪನೆಯೊಂದಿಗೆ ಬಸವ ಬುತ್ತಿಯನ್ನು ಹೊತ್ತುಕೊಂಡು ನೋಡಿ ಸುಮಾರು 200ಕ್ಕಿಂತ ಹೆಚ್ಚು ಜನ ನಮ್ಮ ಪಕ್ಕದ ಹಳ್ಳಿಯಾಗಿರುವ ಕುಡಿಯನೂರು ಗ್ರಾಮದ ತಾಯಂದಿರು ಬಸವ ಬುತ್ತಿಯನ್ನು ಹೊತ್ತುಕೊಂಡು ನಮ್ಮೊಂದಿಗೆ ರಥಯಾತ್ರೆಯಲ್ಲಿ ನಮ್ಮನ್ನು ಸ್ವಾಗತಿಸುವುದರ ಜೊತೆಗೆ ಖೇಡ್ಗಿ ಗ್ರಾಮಕ್ಕೆ ಬಸವ ರಥಯಾತ್ರೆಯನ್ನು ಸ್ವಾಗತಿಸುವುದರ ಜೊತೆಗೆ ಅವರು ಕೂಡ ಆ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಅದನ್ನು ನಾನು ಹೇಳೋದಕ್ಕಿಂತ ತಾವೆಲ್ಲರೂ ಕಣ್ತುಂಬ ಈ ದೃಶ್ಯವನ್ನು ನೋಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಕೂಡ ನಮ್ಮ ಮೆರವಣಿಗೆಯು ಗ್ರಾಮವನ್ನು ಪ್ರವೇಶಿಸುತ್ತಿದ್ದಂತೆ ಅವರು ಬಸವ ಬುತ್ತಿಯ ಜೊತೆಗೆ ಶ್ರೀ ರಾಚಾರೂಢ ಮಠ ಖೇಡಗಿಯಿಂದ ಗುಡ್ಡದ
ಬಸವರಾಜೇಂದ್ರ ಮಠ ಖೇಡಗಿಯವರೆಗೆ, ಅಂದರೆ ಮೇಲಿನ ಮಠದಿಂದ ಕೆಳಗಿನ ಮಠದವರೆಗೂ ತಮ್ಮ ಪಾದಸ್ಪರ್ಶದಿಂದ ತಾವು ಕೂಡ ಭಕ್ತಾದಿಗಳೊಂದಿಗೆ ಹೆಜ್ಜೆಯನ್ನು ಹಾಕುತ್ತಾ ನೋಡಿ, ವಾಹನವನ್ನು ತಮ್ಮ ಕಾರಿಂದ ಕೆಳಗಿಳಿದು ಎಲ್ಲ ಭಕ್ತಾದಿಗಳೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ, ನನ್ನ ಆಶೀರ್ವಾದ ಸದಾ ನಿಮಗಿದೆ ಎಂದು ನಮ್ಮೂರ ರಸ್ತೆಯಲ್ಲಿ ಅವರು ಪಾದಾರ್ಪಣೆ ಮಾಡಿದ್ದು ಬಹಳ ಸಂತೋಷವನ್ನು ನಮ್ಮೂರಿನ ಎಲ್ಲ ಜನತೆಗೆ, ಎಲ್ಲ ಮನಸ್ಸುಗಳಿಗೆ ನೀಡಿತ್ತು. ಕೊರೆಯುವ ಚಳಿಯಲ್ಲೂ ಕೂಡ ಇಷ್ಟೊಂದು ಜನ ತಾಯಂದಿರು, ಇದು ನಮ್ಮೂರು ಮಹಾದ್ವಾರ ಶ್ರೀ ಆಂಜನೇಯ ದೇವಸ್ಥಾನದ ಹತ್ತಿರ ಭವ್ಯ ರಥಯಾತ್ರೆ ಆಗಮಿಸುತ್ತಿರುವುದನ್ನು ತಾವು ಕಾಣಬಹುದು. ಇದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ದೇವಸ್ಥಾನ. ಪ್ರವೇಶ ದ್ವಾರವನ್ನು ತಾವು ನೋಡ್ತಾ ಇದ್ದೀರಿ. ಈಗ ಮೆರವಣಿಗೆಯ ಪ್ರವೇಶ ದ್ವಾರವನ್ನು ಪ್ರವೇಶಿಸುತ್ತಿದೆ. ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಬಸವ ಪುರಾಣವನ್ನು ನಾಡಿನಾದ್ಯಂತ ಬಿತ್ತರಿಸುತ್ತಾ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಬಸವ ರಥವು ಶ್ರೀಮಠಕ್ಕೆ ಬರುತ್ತಿರುವುದನ್ನು ತಾವು ಕಾಣಬಹುದು. ಬಹಳ ಸುಂದರ ಕ್ಷಣಗಳು. ದಯವಿಟ್ಟು ಇದನ್ನು ಆನಂದಿಸಿ. ಇನ್ನೊಂದು ವಿಶೇಷವೆಂದರೆ ಹುಬ್ಬಳ್ಳಿಯ ಪೂಜ್ಯರು ಕೂಡ ನಮ್ಮ ಖೇಡಗಿಯ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಶ್ರೀಮಠಕ್ಕೆ ಆಗಮಿಸುತ್ತಿರತಕ್ಕಂತಹ ಒಂದು ದೃಶ್ಯವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಶ್ರೀಗಳ ಆಗಮನಕ್ಕಾಗಿ ನಾವೆಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಜೊತೆಗೆ ಹಲವಾರು ಜನ ತಾಯಂದಿರು ಆರತಿಯನ್ನು ಹಿಡಿದುಕೊಂಡು ಶ್ರೀಗಳನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಅತ್ಯಂತ ಉತ್ಸುಕತೆಯಿಂದ ಕಾಯ್ತಾ ಇದ್ದರು. ಶ್ರೀಗಳ ದರ್ಶನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣರು ಶ್ರೀಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿರುವುದನ್ನು ತಾವು ಕಾಣಬಹುದು. ಹುಬ್ಬಳ್ಳಿಯ ಶ್ರೀಗಳನ್ನು ಪುಷ್ಪ ಸಮರ್ಪಣೆಯೊಂದಿಗೆ ಮತ್ತು ಆರತಿ ಮಾಡುವುದರ ಮೂಲಕ ಖೇಡಗಿ ಗ್ರಾಮದ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮದ ತಾಯಂದಿರು ಶ್ರೀಮಠಕ್ಕೆ ಬರಮಾಡಿಕೊಳ್ಳುತ್ತಿರುವ ಅತ್ಯಂತ ಸುಂದರ ದೃಶ್ಯವನ್ನು ತಾವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಎಲ್ಲ ಸದಸ್ಯರು ವೇದಿಕೆ ಮುಂಭಾಗದಲ್ಲಿ ಕುಂದಿರಬೇಕಾಗಿ ಹಿರಿಯಲ್ಲಿ ಪ್ರಾರ್ಥನೆ. ಈಗೆಲ್ಲ ಇರ್ತಕ್ಕಂಥ ಜನಗಳು ಈ ಕಡೆ ಬರ್ರಿ ಎಲ್ಲರೂ.
ಇದು ದಿನಾಂಕ 12 ಡಿಸೆಂಬರ್ 2025ರಿಂದ 1 ಜನವರಿ 2026ರವರೆಗೂ ಶ್ರೀಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ದೇವಸ್ಥಾನ ಖೇಡಗಿಯಲ್ಲಿ ಸ್ಥಾನಿಕ ಬಸವ ಪುರಾಣದ ಭವ್ಯ ವೇದಿಕೆ. ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಸವ ಪುರಾಣವನ್ನು ಆಲಿಸಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗುತ್ತಿರುವುದು ಅತ್ಯಂತ ಸಂತೋಷದಾಯಕ ಸಂಗತಿಯಾಗಿದೆ. ಇಲ್ಲಿಯವರೆಗೆ ಸಲ್ಲಿಸಿರುವ ನನ್ನ ವರದಿಯನ್ನು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಮತ್ತು ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಪಾದಕ್ಕೆ ಸಮರ್ಪಿಸುತ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.